ಎಲ್ಲರಿಗೂ ಸ್ವಾಗತ. ನಾವು GPE 2024 ಡಿಸೆಂಬರ್ ಅಲ್ಲಿ ಕೇಳಿದಂತ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇದ್ವಿ. ಅದೇ ಪೇಪರ್ ನಲ್ಲಿ ಕೇಳಿದಂತ ಇನ್ನೊಂದು ಕ್ವಶನ್ ಅನ್ನು ಇವತ್ತು ನೋಡೋಣ. ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲಿರೋ ಪ್ರಾಬ್ಲಮ್. ಕ್ವಶನ್ ಏನಿದೆ ಅಂತ ಫಸ್ಟ್ ನೋಡೋಣ. ABCDEF ಮತ್ತು G 7 ಜನ ಗೆಳೆಯರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಒಂದೇ ಸಾಲಿನಲ್ಲಿ ಕುಳಿತಿದ್ದಾರೆ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಒಂದೇ ಸಾಲಿನಲ್ಲಿ ಕುಳಿತಿದ್ದಾರೆ ಅಂದ್ರೆ ಅವರು ದಿಕ್ಕು ಕೂಡ ಕೊಟ್ಟಿದ್ದಾರೆ, ಅದು ಉತ್ತರ ದಿಕ್ಕು. ಮತ್ತೆ ಒಂದೇ ಸಾಲಿನಲ್ಲಿ ಕುಳಿತಿದ್ದಾರೆ. ಒಟ್ಟು 7 ಜನ ಇದ್ದಾರೆ. ನಾವು 7 ಸ್ಪೇಸ್ಗಳನ್ನ ಬರ್ಕೊಳ್ಳೋಣ. ಅದಾದ ನಂತರ ಒಂದೊಂದೇ ಕಂಡೀಷನ್ ನಾವು ಬರ್ಕೋತಾ ಹೋಗೋಣ. ಮೊದಲನೇ ಕಂಡೀಷನ್, ಡಿ ಯು ಸಿ ಯ ಬಲಪಕ್ಕದಲ್ಲಿ ಕೂತಿದ್ದಾನೆ. ಸಿ ಯ ಬಲಪಕ್ಕದಲ್ಲಿ ಡಿ ಇದ್ದಾನೆ. ಗೆ ಅವರು ನಾರ್ತ್ ಅಂದ್ರೆ ಉತ್ತರ ದಿಕ್ಕಿನ ಫೇಸ್ ಮಾಡ್ತಿರೋದ್ರಿಂದ ಡಿ ಈ ಸೈಡಿಗೆ ಬರ್ತಾನೆ. ಇದು ಮೊದಲನೇ ಕಂಡೀಷನ್. ಡಿ ಯು ಸಿ ಯ ಬಲಪಕ್ಕದಲ್ಲಿ ಕುಳಿತಿದ್ದಾನೆ. ಇನ್ನು ಎರಡನೇ ಕಂಡೀಷನ್, ಇ ಮತ್ತು ಎ ಎಫ್ ನ ಅಕ್ಕಪಕ್ಕದಲ್ಲಿದ್ದಾರೆ. ಇ ಮತ್ತು ಎ ಎಫ್ ನ ಅಕ್ಕಪಕ್ಕದಲ್ಲಿದ್ದಾರೆ ಅಂದ್ರೆ ಅವ್ರು ಬಲಗಡೆ ಬೇಕಾದ್ರೂ ಇರ್ಬೋದು, ಎಡಗಡೆ ಬೇಕಾದ್ರೂ ಇರ್ಬೋದು. ಅದು ಪ್ರಿಸೈಸ್ ಆಗಿ ಅವ್ರು ಮೆನ್ಷನ್ ಮಾಡದೇ ಇರೋದ್ರಿಂದ ನಾವು ಎರಡೂ ಪಾಸಿಬಿಲಿಟಿನ ಬರ್ಕೊಳ್ಳೋಣ. ಯಾಕಂದ್ರೆ ಇವೆರಡರಲ್ಲಿ ಯಾವುದೋ ಒಂದು ನಮ್ಗೆ ರೈಟ್ ಪಾಸಿಬಿಲಿಟಿ ಆಗಿರುತ್ತೆ. ಬಟ್ ಎರಡೂ ಪಾಸಿಬಿಲಿಟಿಗಳನ್ನ ಮೊದಲು ನಾವು ಬರ್ಕೊಂಡ್ಬಿಡೋಣ. ಇನ್ನು ಮೂರನೇ ಕಂಡೀಷನ್ ಏನ್ ಹೇಳ್ತಾ ಇದೆ, ಬಿ ಯು ಸಿ ಯ ಎಡಪಕ್ಕದಲ್ಲಿದ್ದಾನೆ. ಇಲ್ಲಿ ಸಿ ಕೂತಿದ್ರೆ ಅವನ ಎಡಪಕ್ಕದಲ್ಲಿ ಬಿ ಕೂತಿದ್ದಾನೆ. ಜೊತೆಗೆ ಎಡಭಾಗದ ಅತ್ಯಂತ ತುದಿಯಿಂದ 2ನೇ ಸ್ಥಾನದಲ್ಲಿದ್ದಾನೆ. ಯಾರು? ನಾವು ಯಾವಾಗ್ಲೂ ಕಂಟಿನ್ಯೂಟಿ ಇದ್ರೆ ಒಂದೇ ಕ್ವಶನ್ ಅಲ್ಲಿ ಮೊದಲು ಯಾರ ಬಗ್ಗೆ ಮಾತಾಡಿದ್ವೋ ಅವ್ರ ಬಗ್ಗೆನೇ ಮಾತಾಡ್ತಿದ್ದಾನೆ ಅಂತ ನಾವು ಅನ್ಕೋಬೇಕು. ಇಲ್ಲಿ ಬಿ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ಬಿ ಯು ಎಡಭಾಗದ ಅತ್ಯಂತ ತುದಿಯಿಂದ 2ನೇ ಸ್ಥಾನದಲ್ಲಿದ್ದಾನೆ ಅಂದ್ರೆ ಬಿ ಆದ್ಮೇಲೆ ಅವನ ಎಡಗಡೆಗೆ ಇನ್ನೂ ಒಬ್ಬ ಕೂತಿರ್ತಾನೆ, ಅದಾದ್ಮೇಲೆ ಬೇರೆ ಯಾರು ಇಲ್ಲ ಅನ್ನೋ ಅರ್ಥ. ಅತ್ಯಂತ ಎಡ ತುದಿನಲ್ಲಿ ಒಬ್ಬ ಇದ್ದಾನೆ, ಅವನ್ ಬಿಟ್ರೆ ನೆಕ್ಸ್ಟ್ ಇರೋದೇ ಬಿ ಅಂತ. ಅಂದ್ರೆ ಈ ಅರೇಂಜ್ಮೆಂಟ್ ಇಂದ ಹಿಂದಕ್ಕೆ ಯಾವುದೇ ಪರ್ಸನ್ ಕೂತಿಲ್ಲ ಅಥವಾ ಯಾವುದೇ ಮನುಷ್ಯ ಕೂತಿರೋದಿಲ್ಲ. ಇದು ಮೂರನೇ ಕಂಡೀಷನ್. ಇನ್ನು ನಾಲ್ಕನೇ ಕಂಡೀಷನ್, ಎ ಯು ಬಲಭಾಗದ ಅತ್ಯಂತ ತುದಿಯಲ್ಲಿದ್ದಾನೆ ಅಂದ್ರೆ ಕೊನೆಯ ತುದಿನಲ್ಲಿ ಎ ಕೂತಿದ್ದಾನೆ, ಅದು ಬಲಭಾಗದ ಕೊನೆಯ ತುದಿ. ಎ ಕೂತ್ರೆ ಅವನ ಬಲಭಾಗದಲ್ಲಿ ಬೇರೆ ಯಾರೂ ಇಲ್ಲ, ಏನೇ ಕೊನೆ. ಇದು ನಾಲ್ಕನೇ ಕಂಡೀಷನ್. ಸೊ 4 ಕಂಡೀಷನ್ ಬರ್ಕೊಂಡ್ಮೇಲೆ ನಾವು ಅದನ್ನ ಈ ಅರೇಂಜ್ಮೆಂಟ್ ಅಲ್ಲಿ ಫಿಟ್ ಮಾಡಕ್ ಟ್ರೈ ಮಾಡೋಣ. ಈಸಿಯಾಗಿ ಫಿಟ್ ಮಾಡೋದು ಯಾವುದು? ಫಸ್ಟ್ 4th ಕಂಡೀಷನ್ ನ ಈಸಿಯಾಗಿ ಫಿಟ್ ಮಾಡಬಹುದು. ಯಾಕಂದ್ರೆ ನಮ್ಗೆ ಎ ಅತ್ಯಂತ ಬಲತುದಿನಲ್ಲಿದ್ದಾನೆ. ಸೊ ಬಲತುದಿನಲ್ಲಿ ನಾವು ಏನ ಬರ್ದಿದೀವಿ, ಹಾಗಾಗಿ 4ನೇ ಕಂಡೀಷನ್ ಟೇಕನ್ ಕೇರ್. ಸೊ 4ನೇ ಕಂಡೀಷನ್ ಟೇಕನ್ ಕೇರ್ ಆದ್ಮೇಲೆ ಅದ್ರ ನೆಕ್ಸ್ಟ್ ಬೆಸ್ಟ್ ನಾವು ಫಿಟ್ ಮಾಡಕ್ ಸಾಧ್ಯ ಇರೋದು ಯಾವುದು? EFA. ಇದನ್ನ ನಾವು ಅಲ್ಲಿ ಫಿಟ್ ಮಾಡಬಹುದು. ಯಾಕಂದ್ರೆ AFE ಬರೆದ್ರೆ ಎ ಆದ್ಮೇಲೆ ಬಲಗಡೆಗೆ ಎಫ್ ಅಂಡ್ ಇ ಕೂತ್ಕೊಂಡಂಗಾಗತ್ತೆ, ಬಟ್ ಅದು ಪಾಸಿಬಲ್ ಇಲ್ಲ. ಆ ಕಾರಣವಾಗಿ ನಾವು EFA ನ ಅರೇಂಜ್ ಮಾಡಬೇಕು. EFA ನ ನಾವು ಸೀರೀಸ್ ಅಲ್ಲಿ ಬರ್ಕೊಂಡ್ಮೇಲೆ 2ನೇ ಕಂಡೀಷನ್ ಕೂಡ ನಾವು ಫುಲ್ಫಿಲ್ ಮಾಡಿ ಆಯ್ತು. ಈಗ ನೆಕ್ಸ್ಟ್ ಉಳ್ಕೊಂಡಿರೋದು ಯಾವುದು? ಬೆಸ್ಟ್ ಅರೇಂಜ್ಮೆಂಟ್ಗೆ ಅಂದ್ರೆ ನಮ್ಗೆ ಉಳ್ಕೊಂಡಿರೋದು ಇದು. ಯಾಕಂದ್ರೆ ನಮ್ಗೆ ಲೆಫ್ಟ್ ಎಂಡ್ ಅಲ್ಲಿ ಅಂದ್ರೆ ಎಡಗಡೆ ತುದಿನಿಂದ ನಮ್ಗೆ ಅರೇಂಜ್ಮೆಂಟ್ ಸಿಕ್ಕಿದೆ ಆಲ್ರೆಡಿ. ಸೊ ಎಡಗಡೆ ತುದಿಯಿಂದ ಇಲ್ಲೊಂದು ಬ್ಲಾಂಕ್ ಇರಬೇಕು, ಅದಾದ್ಮೇಲೆ ಬಿ ಬರಬೇಕು, ಅದಾದ್ಮೇಲೆ ಸಿ ಬರಬೇಕು. ಸೊ 3ನೇ ಕಂಡೀಷನ್ ಕೂಡ ಮುಗೀತು. ಇನ್ನು ಉಳ್ಕೊಂಡಿರೋದು ಮೊದಲನೇ ಕಂಡೀಷನ್, ಅದು ಸಿ ನಂತರ ಡಿ ಬರಬೇಕು ಅಂತಿದೆ. ನಾವು ಡಿ ನ ಇಲ್ಲಿ ಅರೇಂಜ್ ಮಾಡ್ಬಿಟ್ರೆ ಮೊದಲನೇ ಕಂಡೀಷನ್ ಕೂಡ ಫಿಲ್ ಮಾಡ್ದಂಗೆ ಆಗುತ್ತೆ. ಸೊ ಎಲ್ಲ ಫಿಲ್ ಮಾಡಿದ್ಮೇಲೆ ಯಾರು ಉಳ್ಕೊಂಡಿದ್ರೆ ನೋಡ್ಬೇಕು. ಎ ಫಿಲ್ ಆಗಿದೆ, ಎ ಅರೇಂಜ್ಮೆಂಟ್ ಆಗಿದೆ, ಬಿ ಆಗಿದೆ, ಸಿ ಆಗಿದೆ, ಡಿ ಆಗಿದೆ, ಇ ಆಗಿದೆ, ಎಫ್ ಆಗಿದೆ. ಸೊ ಉಳ್ಕೊಂಡಿರೋದು ಯಾರು? ಜಿ. ಸೊ ಉಳ್ಕೊಂಡಿರೋದು ಜಿ. ಉಳ್ಕೊಂಡಿರೋದು ಒಂದೇ ಒಂದು ಪ್ಲೇಸು. ಸೊ ಈ ಜಾಗದಲ್ಲಿ ನಾವು ಜಿ ನ ಫಿಟ್ ಮಾಡೋಣ. ಸೊ ಎಲ್ಲ ಫಿಟ್ ಮಾಡಿದ್ಮೇಲೆ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. CDE ಪ್ರಕಾರವಾಗಿ ಕೂತಿದಾರ? ಹೌದು ಕೂತಿದ್ದಾರೆ. EFA ಈ ಪ್ರಕಾರವಾಗಿ ಕೂತಿದಾರೆ. BC ಈ ಪ್ರಕಾರವಾಗಿ ಕೂತಿದಾರ ಅಂದ್ರೆ ಲೆಫ್ಟ್ ಅಲ್ಲಿ ಒಂದು ಪ್ಲೇಸ್ ಇರಬೇಕು, ಅದಾದ್ಮೇಲೆ ಬಿ ಇರಬೇಕು, ಅದಾದ್ಮೇಲೆ ಸಿ ಇರಬೇಕು. ಲೆಫ್ಟ್ ಅಲ್ಲಿ ಒಂದು ಪ್ಲೇಸ್ ಇರಬೇಕು, ಅಲ್ಲಿ ಜಿ ಕೂರಿಸಿದೀವಿ. ನೆಕ್ಸ್ಟ್ BC ಕರೆಕ್ಟ್ ಆಗಿ ಕೂತಿದೆ. ಇನ್ನು 4ನೇ ಕಂಡೀಷನ್, ಎ ರೈಟ್ ಮೋಸ್ಟ್ ಎಂಡ್ ಅಂದ್ರೆ ಬಲಗಡೆ ತುದಿನಲ್ಲಿ ಎ ಇರಬೇಕು, ಬಲಗಡೆ ತುದಿನಲ್ಲಿ ಎ ಇದ್ದಾನೆ. ಸೊ ಹಾಗಾದ್ರೆ ನಾವು ಎಲ್ಲಾ ಕಂಡೀಷನ್ ನಾವು ಮೀಟ್ ಮಾಡಿದೀವಿ. ಸೊ ನಾವೇನ್ ಅರೇಂಜ್ ಮಾಡಿದೀವೋ ಅದೇ ಕರೆಕ್ಟ್ ಅರೇಂಜ್ಮೆಂಟ್. ಒಂದ್ಸರಿ ನಾವು ಅರೇಂಜ್ಮೆಂಟ್ ಮಾಡ್ಕೊಂಡ್ಮೇಲೆ ಇನ್ನು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದು ಈಸಿ. ಇಲ್ಲಿ ಏನ್ ಕೇಳಿದ್ರೆ ಪ್ರಾಬ್ಲಮ್ ಅಲ್ಲಿ ಸಿ ಅಂಡ್ ಇ ನಡುವೆ ಯಾರು ಕೂತಿದ್ದಾರೆ? ಸಿ ಮತ್ತೆ ಇ ನಡುವೆ ಯಾರು ಕೂತಿದ್ದಾರೆ? ಸಿ ಅಂಡ್ ಇ ನಡುವೆ ಕೂತಿರೋದು ಡಿ. ಸೊ ಆನ್ಸರ್ ಡಿ. ಜಿ ಪಕ್ಕದಲ್ಲಿ ಯಾರಿದ್ದಾರೆ? ಜಿ ಪಕ್ಕದಲ್ಲಿ ಬಿ ಒಬ್ನೇ ಇರೋದು. ಸೊ ಆನ್ಸರ್ ಬಿ. ಇನ್ನು ಎಡಗಡೆಯಿಂದ ಇ ನ ಸ್ಥಾನ ಎಷ್ಟು ಅಂತ ಕೇಳಿದರೆ
ಈ ಸ್ಥಾನ ಇ ಅನ್ನೋನು ಇಲ್ಲಿ ಕೂತಿದ್ದಾನೆ, ಇವನ ಸ್ಥಾನ ಎಡಗಡೆ ತುದಿಯಿಂದ ಲೆಕ್ಕ ಹಾಕೊಂಡ್ರೆ ಇದು 1 2 3 4 and 5, 5th place. ಸೊ ಆನ್ಸರ್ ಇಸ್ 5. ಸೊ ಇಷ್ಟು ಸುಲಭವಾಗಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಥ್ಯಾಂಕ್ ಯು.